ಪ್ರಾಪರ್ AK-47 ಐತಿದು ನೋಡೋಕ್ಕೆ ಚೆನ್ನಾಗಿದೆ. ಪ್ಲಸ್ ಬೇರೆನೂ ಇದ್ದಾವೆ ನೋಡಿ. ಕಲೆಕ್ಟರ್ಸ್ ಆಫೀಸಿಗೆ ಹೋದ್ಮೇಲೆ ಕಲೆಕ್ಟರ್ಸ್ ಆಫೀಸಲ್ಲಿ ಅವ್ರು ನಿಮಗೆ ಲೈಸೆನ್ಸು ಯಾವ ಪರ್ಪಸ್ಗೋಸ್ಕರ ಬೇಕಾಗಿದೆ ನಿಮಗೆ ಅಂತ ಹೇಳ್ಬಿಟ್ಟು ಅವೆಲ್ಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು DC Days ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೇನು ಬೈಕ್ ಬದಲು ಗನ್ ಹಿಡ್ಕೊಂಡಿದ್ದೇನೆ ಅಂದರೆ DC ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಅನಿಸ್ತಾ ಇರುತ್ತೆ. ಸೊ ಇವತ್ತು ನಾವಿರೋಂಥದ್ದು ಇಲ್ಲಿ SV ಉಳ್ಳಾಗಡ್ಡಿ ಮಠ್ ಇಲ್ಲಿ ಸ್ಟೋರಲ್ಲಿ. ಇಲ್ಲಿ ಟಾಯ್ ಗನ್ಸು ಕೂಡ ಮಾಡ್ತಾರೆ, ಪ್ಲಸ್ ಲೈಸೆನ್ಸ್ ಗನ್ನು ಕೂಡ ಇರುತ್ತೆ. ಸೊ ಅದರದ್ದೇ ನಿಮಗೆ ಪ್ರಾಪರ್ ಪ್ರೊಸೀಜರ್ ಹೇಳೋಣ, ಒಂದು ಸ್ವಲ್ಪ ಅವೇರ್ನೆಸ್ ಇರಲಿ. ಅದಾದಮೇಲೆ ನಿಮಗೆ ಇದ್ರ ಬಗ್ಗೆ ಬೇಕಾಗಿರುವಂಥ ಎಲ್ಲ ಇನ್ಫಾರ್ಮೇಷನು, ಪ್ಲಸ್ ಯಾವ ಥರ ಇದನ್ನು ಯೂಸ್ ಮಾಡ್ತಾರೆ, ಎಷ್ಟು ಡಿಸ್ಟೆನ್ಸಿಗೆ ಹೋಗುತ್ತೆ, ಪ್ಲಸ್ ಬೇರೆ ಯಾವ ಥರ ಗನ್ಸ್ಗಳಿದ್ದಾವೆ, ಅದಾದಮೇಲೆ ಹಿಂದ್ಗಡೆ ಹಾಕಿರೋಂಥ ಗನ್ಸ್ ಯಾವ್ದು, ಕಾಸ್ಟ್ ಎಷ್ಟಿರುತ್ತೆ, ಎಷ್ಟು ಡಿಸ್ಟೆನ್ಸ್ ಹೋಗುತ್ತೆ, ಅವುಗಳ ಬಗ್ಗೆ ಎಲ್ಲ ಇವತ್ತು ಕಂಪ್ಲೀಟಾಗಿ ನಾವು ಇನ್ಫಾರ್ಮೇಷನ್ ತೊಗೊಂಡಿರೋಣ. ಸೊ ಇಲ್ಲಿ ಅನಿಲ್ ಸರ್ ಅಂತ ಇದ್ದಾರೆ. ಸೊ ಇಲ್ಲಿ ನಾವು ಇವಾಗ ಪ್ರಾಪರ್ ನೋಡ್ಕೋಬೇಕು ಅಂತಂದರೆ ನಾವು ಆವಾಗಲೇ ಒಂದು ಲೆವೆಲ್ ರಿವಿಷನ್ ಮಾಡ್ಕೊಂಡಿದ್ದೀವಿ. ಯಾಕಂತಂದರೆ ನಮಗೂ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು, ಅದಾದಮೇಲೆ ನಾವು ನಿಮ್ಗೆ ಹೇಳ್ಬೋದು ಇನ್ಫಾರ್ಮೇಷನ್ ಅಂತ ಹೇಳಿ. ಸೊ ಇಲ್ಲಿ ಇರೋಂಥದ್ದು ಎಲ್ಲದೂ ಕೂಡ ಏರ್ ಗನ್ಸು. ಈ ಎಲ್ಲ ಏರ್ ಗನ್ಸು ಕೂಡ ಈ ಪ್ರೊಸೀಜರ್ ಏನೇನು ಹೇಳ್ತಾ ಇದ್ದೀನಿ ಎಲ್ಲದೂ ನನಗೆ ಅನಿಲ್ ಅವರೇ ಎಕ್ಸ್ಪ್ಲೇನ್ ಮಾಡ್ಕೊಂಡಿರೋವಂಥದ್ದು. ಮತ್ತು ಇನ್ನೊಂದು ಥ್ಯಾಂಕ್ಸ್ ಟು ನಮಗೆ ರಜತ್ ಉಳ್ಳಾಗಡ್ಡಿ ಮಠ್ ಅವರು ನಮಗೆ ಇಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡೋದಕ್ಕೆ ಪ್ರಾವಿಷನ್ ಮಾಡ್ಕೊಂಡು ಕೊಟ್ಟಿರೋವಂಥದ್ದು. ಯಾಕಂತಂದರೆ ಯೂಶ್ವಲಾಗಿ ನಾವು ಗನ್ನಿಂದ ರಿಲೇಟೆಡ್ ಏನೇ ಮಾಡಬೇಕಂದ್ರೂ ಕೂಡ ಎಸ್ಪೆಷಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ಕೊತಾ ಇರಬೇಕು. ಸೊ ಇಲ್ಲಿ ಒಂದು ಡಿಸ್ಕ್ಲೇಮರ್ ಏನು ಅಂತಂದರೆ, ನಾವು ತೋರಿಸ್ತಾ ಇರೋವಂಥದ್ದು ಎಲ್ಲದೂ ಕೂಡ ಟಾಯ್ ಗನ್ನು. ಇದನ್ನು ಯೂಶ್ವಲಿ ಅಗ್ರಿಕಲ್ಚರ್ ಫೀಲ್ಡ್ಸಲ್ಲಿ ಎಲ್ಲ ಯೂಸ್ ಮಾಡ್ಕೊತಾ ಇರ್ತಾರೆ. ಏನಾದರೂ ಮಂಗ ಇಲ್ಲಾಂತಂದರೆ ಬೇರೆ ಪ್ರಾಣಿಗಳೇನಾದ್ರು ಬಂದು ಏನಾದ್ರು ಹಾರ್ಮ್ಫುಲ್ ಏನಾದ್ರು ಮಾಡ್ತಾಯಿದ್ರೆ ಆ ಟೈಮಲ್ಲಿ ಅವುಗಳಿಗೆ ಹೆದರ್ಸೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋವಂಥದ್ದು. ಸೊ ಅದಕ್ಕೋಸ್ಕರ ಪ್ರತಿಯೊಂದರದ್ದು ಕೂಡ ಅವರು ಡಿಸ್ಟೆನ್ಸ್ ಬೇಸಿಸ್ ಮೇಲೆ ಅದನ್ನು ಕೊಡೋವಂಥದ್ದು. ಈಗ ಇಲ್ಲಿ ನಾವು ನೋಡ್ಕೊತಾ ಇರೋಂಥದ್ದು ಎಲ್ಲದೂ ಕೂಡ ನಮಗೆ ಹ್ಯಾಂಡ್ ಗನ್ಸು. ಸೊ ಇಲ್ಲಿ ನೋಡ್ಕೊಂಡಿರ್ಬೋದು, ಇದು ಸ್ಮಾಲೆಸ್ಟ್, ಎಲ್ಲದಕ್ಕಿಂತ ಚಿಕ್ಕದಲ್ಲ ಸರ್, ಇದು ಚಿಕ್ಕದು, ಎಲ್ಲದಕ್ಕಿಂತ ಚಿಕ್ಕದು. ಸೊ ಇದ್ರದ್ದು ಡಿಸ್ಟೆನ್ಸ್ ಬಂದ್ಬಿಟ್ಟು ನಮಗೆ 100 ಫೀಟು ಅಂತಂದರೆ ಇಲ್ಲಿ ಇರೋಂಥದ್ದು 3 ಕೂಡ ಟಾಯ್ ಗನ್ಸು, ಬಟ್ ಸೈಜಸ್ ಅಷ್ಟೇ ಬೇರೆ ಬೇರೆ ಇದೆ. ಮತ್ತು ಇದು ಬಂದ್ಬಿಟ್ಟು ಪೈಲಟ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ನಮಗೆ. ಸೊ ಚಿಕ್ಕ ಬುಲೆಟ್ಸ್ ಇರುತ್ತೆ. ಒಂದು ಸರಿ ತೋರಿಸ್ತೀನಿ ತಡ್ರಿ ನಿಮಗೆ. ನೋಡಿ, ಇದು ಒಂದು ಪ್ಯಾಕಲ್ಲಿ ಒಂದು 100 ಏನೋ ಬರುತ್ತಂತೆ. 50 ರುಪೀಸ್ ಅಲ್ಲ ಅನಿಲ್ ಸರ್, ಒಂದು 50 ರುಪೀಸ್ ಅಂತೆ. ಇಲ್ಲಿ ನೋಡಿ 100 ಪೀಸ್ ಬರುತ್ತಂತೆ. ಇದು ಒಂದು ಬುಲೆಟು. ಸೊ ಬುಲೆಟ್ ಅಂತಂದರೆ ನಮಗೆ ಪೈಲಟು. ಸೊ ಇದೇ ಇರೋಂಥದ್ದು. ಸೊ ಇದು ಒಂದು ಬಾಕ್ಸಲ್ಲಿ ಬರುತ್ತೆ, ಒಂದು 100 ಪೀಸಸ್ ಬರುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಇರೋಂಥದ್ದು ಎಲ್ಲದೂ ಕೂಡ ನಮಗೆ ಟಾಯ್ ಗನ್ಸೇ. ಸೊ ಈ ಟಾಯ್ ಗನ್ಸಲ್ಲಿ ಏನೇನು ಸ್ಪೆಷಾಲಿಟಿ ಇರುತ್ತೆ ಅದನ್ನು ನೋಡ್ಕೊಳೋಣ. ಲೋಡ್ ಹೆಂಗೆ ಮಾಡ್ಕೊಳ್ಳೋಂಥದ್ದು ಅದೆಲ್ಲದು ನಮಗೆ ಅನಿಲ್ ಸರ್ ಅವರು ತೋರಿಸ್ತಾರೆ. ಸೊ ಇದು ಬಂದ್ಬಿಟ್ಟು ಸ್ಮಾಲೆಸ್ಟ್ ಇರೋಂಥದ್ದು. ಸೊ ಲೋಡ್ ಮಾಡಬೇಕು ಅಂತಂದರೆ ಹೆಂಗೆ ಮಾಡಬೇಕು ಅದನ್ನು? ಇದು ಜಸ್ಟ್ ಒಂದು ಪ್ರೆಸ್ ಮಾಡಬೇಕು. ಓಕೆ. ಆಮೇಲೆ ಇಲ್ಲಿ ಒಂದು ಲಾಕ್ ಇರುತ್ತೆ, ಸ್ಪ್ರಿಂಗ್ ಇರುತ್ತೆ ಅಲ್ಲ, ಅದು ಲಾಕ್ ಮಾಡಿ. ಸಖತ್ ಪ್ರೆಷರ್ ಇದೆ ಅದು ಆ್ಯಕ್ಚುಲಿ. ಮಾಡಿ ಆಮೇಲೆ ಪ್ರೆಸ್ ಮಾಡಿ ತಲೆಗೆ ಮೂವ್ ಮಾಡಬೇಕು. ಓಕೆ. ನೋಡ್ರಿ ಅಲ್ಲಿ ಸೌಂಡ್ ಬರುತ್ತೆ. ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಫೈರ್ ಮಾಡಿದಾಗ ಅದು ಸ್ಮೋಕ್ ಕಾಣ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸ್ಮೋಕ್ ಅಂತೂ ಬಂತು. ಪ್ಲಸ್ ಇಲ್ಲಿ ಏನು ಅಂತಂದರೆ ಈಗ ಆ್ಯಕ್ಚುಲಿ ಏರ್ ಗನ್ ಇದ್ರೂ ಕೂಡ ಇವುಗಳದೆಲ್ಲ ಡಿಸ್ಟೆನ್ಸ್ 100 ಫೀಟ್ ಇದೆ. ಸೊ 100 ಫೀಟ್ ಡಿಸ್ಟೆನ್ಸಲ್ಲಿ ಇರಬೇಕಾದ್ರೆ ನಾವು ಫೈರ್ ಮಾಡ್ಕೊಬೇಕು. ಈಗ ಅಕಸ್ಮಾತ್ ಹತ್ತಿರ ಫೈರ್ ಮಾಡ್ಕೊಂಡ್ರೆ ಇಂಜುರೀಸ್ ಆಗುವಂಥ ಚಾನ್ಸಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅದಕ್ಕೆ ಇಲ್ಲಿ ಇವ್ರು ಸ್ಯಾಂಪಲ್ ತೋರಿಸ್ಬೇಕಂದ್ರೂ ಕೂಡ ಲೋಡ್ ಮಾಡಿ ಶೂಟ್ ಮಾಡಬೇಕು ಅಂತಂದರೆ ಒಂದು ಅಬ್ಸರ್ವ್ ಮಾಡ್ಕೊಳ್ಳೋಂಥದ್ದು ಕೆಳಗಡೆಗೆ ಶೂಟ್ ಮಾಡ್ತಾರೆ. ಯಾಕಂತಂದರೆ ನ್ಯೂಸಲ್ಲೆಲ್ಲ ನೀವು ಆಗಲೇ ನೋಡ್ಕೊಂಡಿರ್ತೀರ, ಬೈ ಮಿಸ್ಟೇಕಾಗಿ ಸುಮಾರು ಇನ್ಸಿಡೆಂಟ್ಸ್ಗಳು ಆಗ್ತಾ ಇರುತ್ತೆ. ಅವನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹಂಗೆ ಮಾಡೋ ಅಂಥದ್ದು. ಜಸ್ಟ್ ಇದು ನಮಗೆ ಒಂಥರ ಬೈಕಿಂಗ್ಕಿನ್ನ ಡಿಫ್ರೆಂಟ್ ವೀಡಿಯೋ. ಸೊ ಈ ವರ್ಷ ಕೆಲವೊಂದು ಇನ್ಫಾರ್ಮೇಟಿವ್ ವೀಡಿಯೋಸು ಕೂಡ ನಾವು ಮಾಡ್ಕೊಳೋಣ ನಮ್ಮ ಆಡಿಯನ್ಸಿಗೆ, ನಮ್ಮ ಬಾಯ್ಸಿಗೆಲ್ಲ ಅದು ಸ್ವಲ್ಪ ಪ್ರೊಸೀಜರ್ ಹೇಳೋಣ ಅಂತ ಹೇಳಿ. ಸೊ ಇದು ಸ್ಮಾಲೆಸ್ಟು. ಅದಾದಮೇಲೆ ನೆಕ್ಸ್ಟ್ ಬರೋವಂಥದ್ದು ಇದು. ಸೊ ಇದರಲ್ಲಿ ಸ್ವಲ್ಪ ಗ್ರಿಪ್ಪು ಇನ್ನೂ ಸ್ವಲ್ಪ ತೆಳ್ಳಗಿದೆ, ಪ್ಲಸ್ ಹಿಡ್ಕೊಳ್ಳೋಕ್ಕೂ ಸ್ವಲ್ಪ ರಿಜಿಡ್ ಆಗಿದೆ ಇದು. ಸೊ ಇದು ಕೂಡ ಸೇಮ್ ಪ್ರೊಸೀಜರ್ ಲೋಡ್ ಮಾಡ್ಕೊಳ್ಳೋದಕ್ಕೆ. ಜಸ್ಟ್ ಪ್ರೆಸ್ ಮಾಡಬೇಕು, ಹಾಂ, ಲೋಡ್ ಮಾಡಬೇಕು. ಸಿಕ್ಕಾಪಟ್ಟೆ ಹೆವಿ ಇರ್ತದೆ. ಈ ಥರ ತಗೊಂಡೆ ಫೈರ್ ಮಾಡಿ. ಓ ನೋಡಿರಿ, ಅದೊಂದು. ಪ್ಲಸ್ ಈ ಎಲ್ಲದು ಕಾಸ್ಟು ಕೂಡ ನಮಗೆ 5500 ಏನೋ ಇದೆ. ಇದನ್ನು ನೀವು ಪಡ್ಕೋಬೇಕಂದ್ರೂ ಕೂಡ ನಾರ್ಮಲ್ ಬಂದು ಪರ್ಚೇಸ್ ಮಾಡ್ಕೊಳ್ಳೋಂಗಿಲ್ಲ. ಯಾಕಂತಂದರೆ ಅವರು ಕೂಡ ಅವ್ರದ್ದು ರೆಗ್ಯುಲೇಷನ್ಸ್ ಇರುತ್ತೆ. ಸೊ ನೀವು ಬೈ ಮಾಡಬೇಕು ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಕೊಡಬೇಕು, ಪ್ಲಸ್ ಅವ್ರು ಪ್ರಾಬಬ್ಲಿ ಒಂದು ರಿಟರ್ನ್ ಡಾಕ್ಯುಮೆಂಟ್ ಏನೋ ಸೈನ್ ಮಾಡಿಸ್ಕೊಬೋದು ಅನ್ಸುತ್ತೆ. ಯಾಕೆಂತಂದರೆ ಏರ್ ಗನ್ ಇದ್ರೂ ಕೂಡ ಅಕಸ್ಮಾತ್ ಹತ್ತಿರದಿಂದ ಏನಾದರೂ ಇಂಜುರಿ ಕಾಸ್ ಮಾಡಿದ್ರೆ ಅದು ಆಪ್ರೇಷನ್ ಮಾಡೇ ಸರಿ ಮಾಡ್ಕೊಬೇಕು. ಸೊ ಅದಕ್ಕೆ ಸ್ವಲ್ಪ ಅವ್ರು ನೋಡಿಕೊಂಡು ಅದು ಮೆಚುರಿಟಿ ಲೆವೆಲ್ ಮೇಲೆ ಯಾವ ಪರ್ಪಸಿಗೆ ತೊಗೊತಾ ಇದ್ದಾರೆ ಅದ್ರ ಬೇಸಿಸ್ ಮೇಲೇ ಕೊಡ್ತಾ ಇರ್ತಾರೆ. ಇದು ಲಾಸ್ಟ್ ಬಂದ್ಬಿಟ್ಟು ಇದು ಚಿಕ್ಕದ್ರಲ್ಲಿ ಸಖತ್ತು ದೊಡ್ಡದಿರೋಂಥದ್ದು. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಏಮ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿದೆ. ಸೊ ಇದೆಲ್ಲ ಅನಿಲ್ ಸರ್ ಹೇಳ್ತಾಯಿದ್ರು. ಸೊ ಇಲ್ಲಿ ನೋಡಿ, ಇದನ್ನು ನಮಗೆ ಡಿಸ್ಟೆನ್ಸ್ ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಅದ್ರ ಬೇಸಿಸ್ ಮೇಲೆ ಏಮ್ ಮಾಡಿಕೊಂಡು ಫೈರ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಪ್ರತಿಯೊಂದರದ್ದು ನಮಗೆ ಪರ್ಪಸ್ ಬೇರೆ ಬೇರೆ ಇರ್ಬೋದು, ಬಟ್ ಎಲ್ಲದ್ರದ್ದು ಕೂಡ ಕಾಸ್ಟು ಸೇಮೇ ಇದೆ. ಇದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಬಾಯ್ಸ್, ದಿಸ್ ಈಸ್ ದ
ಟಾಯ್ ಗನ್ ವಿಚ್ ಇಸ್ AK-47 ಮಾಡಲ್ ಓನ್ಲಿ. ಬಟ್ ಇದೇನು ಅಂತಂದರೆ ನಾವು ಅದ್ರದ್ದು ನೋಡ್ಕೊತಾ ಇದ್ವಲ್ಲ, ಇದು ಬಂದ್ಬಿಟ್ಟು ನಮಗೆ 100 ಫೀಟ್ ಇತ್ತು, ಬಟ್ ಇದು 150 ಫೀಟ್ ಇದೆ. ಇದನ್ನು ಹೆಂಗೆ ಲೋಡ್ ಮಾಡೋ ಅಂಥದ್ದು ನೀವು ನೋಡಿ. ಇದು ಜಸ್ಟ್ ಈ ಥರ ಇಟ್ಕೋಬೇಕು. ಓಕೆ, ಈ ಥರ ಇಟ್ಕೊಂಡು ಫಸ್ಟ್ ಲೋಡ್ ರೀ, ಫಸ್ಟ್ ಲೋಡ್, ಸೆಕೆಂಡು ಇದು ಲೋಡ್. ಓಕೆ, ಸೆಕೆಂಡ್ ಲೋಡು. ಓಕೆ, ಪಾಯಿಂಟ್ಸ್ ಇಲ್ಲಿ ಹಾಕ್ಬೇಕ್ರಿ, 1 ಪಾಯಿಂಟು. ಹೌದು, ಅದು ಪೈಲಟ್ಸ್ಗಳು. ಓಕೆ, ಆಮೇಲೆ ತಳಗೆ ಫೇಸ್ ಮಾಡಿ ಹೋಗಿ. ಆ ಸೌಂಡ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಬರ್ತಾ ಇದೆ. 50 ಫೀಟ್ ಮಾಡ ಇದು 150 ಫೀಟ್ ಅಂತಂದರೆ ಅದು ಪೀಕ್ ಡಿಸ್ಟೆನ್ಸ್. ಅದು 150 ಫೀಟ್ ಅಂತಂದರೆ ಯೂಶ್ವಲ್ ಆಗಿ ಅವರು ಫಾರ್ಮಲ್ಲಿ ಇದ್ರೂ ಕೂಡ ಗೊತ್ತಿರುತ್ತೆ ರೈತರಿಗೆ ಎಷ್ಟು ದೂರದಲ್ಲಿದೆ, ಏನು ಇಂಜುರಿ ಕಾಸ್ ಮಾಡ್ಬೋದು, ಎಷ್ಟು ದೂರದಿಂದ ನಾವು ಫೈರ್ ಮಾಡ್ಕೋಬೇಕು ಅಂತ. ಸೊ ಅದ್ರ ಬೇಸಿಸ್ ಮೇಲೆ ಮಾಡ್ತಾ ಇರ್ತಾರೆ. ಬಟ್ ಇದು ಪ್ರಾಪರ್ AK-47 ಐತಿ. ಇದು ನೋಡೋಕ್ಕೆ ಚೆನ್ನಾಗಿದೆ, ಪ್ಲಸ್ ಬೇರೆನೂ ಇದ್ದಾವೆ. ಬಟ್ ಇಲ್ಲಿ ಇರೋವಂಥದ್ದು ಇನ್ನು ಇದು ರಿಯಲ್ ಆಗಿ ಆ್ಯಕ್ಚುಲಿ ಇದನ್ನು ಯೂಸು ಕೂಡ ಮಾಡಿದ್ದೀವಿ ನಾವು. ನಮ್ಮ ಅಪ್ಪ ಅವರ ಫ್ರೆಂಡ್ಸ್ ಅವರ ಫಾರ್ಮಲ್ಲೆಲ್ಲ ಏನಿರುತ್ತೆ ಅದರಲ್ಲಿ ಆ್ಯಕ್ಚುಲಿ ಎಳ್ನೀರೆಲ್ಲ ಏನು ಇಟ್ಟಿರ್ತಾರಲ್ಲ ಅವನ್ನೆಲ್ಲ ಹೊಡೆದು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟೆಲ್ಲ ನೋಡ್ಕೊತಾ ಇರ್ತಿದ್ವಿ. ಸೊ ಇದರಲ್ಲಿ ಬೇರೆ ಬೇರೆ ಡಿಸ್ಟೆನ್ಸ್ ಇದೆ, ಅದನ್ನು ನಮಗೆ ಇಲ್ಲಿ ಅನಿಲ್ ಅವರು ಹೇಳ್ತಾರೆ. ಇದರಲ್ಲಿ ಬಂದ್ಬಿಟ್ಟು ಅವ್ರ ಮಾಡಲ್ಸ್ ಬಂದ್ಬಿಟ್ಟು ಯಾವುದು ಅನಿಲ್ ಅವರೇ? ಇದು ಟಾಮಿ 27 ಅಂತ ಮಾಡಲ್. ಓಕೆ, ಇದು ನಿಮಗೆ 200 ಫೀಟ್ ಮಟ್ಟ ಹೋಗುತ್ತೆ. 200 ಫೀಟ್ವರೆಗೂ ಹೋಗುತ್ತೆ. ಓಕೆ, 200 ಫೀಟ್. ಓಕೆ, ಇಟ್ಕೊಂಡು ಇಲ್ಲಿ ಇಟ್ಕೋಬೇಕು ಸರ್. ಓಕೆ, ಇಲ್ಲಿ ಇಟ್ಕೊಂಡು ಫಸ್ಟ್ ಒಂದು ಲಾಕ್, ಫಸ್ಟ್ ಲಾಕ್. ಓಕೆ, ಸೆಕೆಂಡ್ ಪುಷ್ ಮಾಡಬೇಕು ಸ್ಪ್ರಿಂಗಿಗೆ. ಹಾಂ, ಓ ಅಲ್ಲಿಗೆ ಲಾಕ್ ಆಗಬೇಕು. ಲಾಕ್ ಆಗಬೇಕು, ಸ್ಪ್ರಿಂಗ್ ಲಾಕ್ ಆಗಬೇಕು. ಲಾಕ್ ಆದ ನಂತರ ಇಲ್ಲಿ ಏನಿದೆಯಲ್ಲ ಪಾಯಿಂಟ್ಸ್ ಹಾಕಬೇಕು. ಅದು ಓಕೆ, ಪಾಯಿಂಟ್ಸ್ ಹಾಕಿ ಜಸ್ಟ್ ಈ ಕಡೆ ಹಿಂಗೆ ಇಟ್ಕೋಬೇಕು. ಸ್ಪೀಡ್ ಲೋಡ್ ಮಾಡಬೇಕು. ಸ್ಪೀಡ್ ಲೋಡ್ ಮಾಡಬೇಕು ಮಾಡಿ ಅದ್ರ ಮ್ಯಾಗೆ ಈ ಕಡೆ ಎಲ್ಲ ಮಾಡಬಾರ್ದು. ಕೆಳಗೆ ಫೇಸ್ ಮಾಡಿ ಚೆಕ್ ಮಾಡಬೇಕು. ನೋಡಿ, ಓಹ್, 100 to 250 ಮಟ್ಟ ಹೋಗುತ್ತೆ. ಇದು 200 to 250. ಸೊ ಇಲ್ಲಿರೋಂಥದ್ದು ಬೇರೆನೂ ಅಷ್ಟೇ, ಅಂತಂದರೆ ಡಿಸ್ಟೆನ್ಸ್ ವೇರಿ ಆಗುತ್ತೆ ಅಷ್ಟೇ. ಡಿಸ್ಟೆನ್ಸ್ ಎಲ್ಲದು ಸಿಮಿಲರ್ ಥರದೇ ಇರೋಂಥದ್ದು, ಬಟ್ ಡಿಸ್ಟೆನ್ಸ್ ಬೇರೆ ಬೇರೆ ಇದೆ. ಇಲ್ಲಿ 3 to 350 ಮಟ್ಟ ಬರುತ್ತೆ. ಅದು 300 ಇಂದ 350 ವರೆಗೂ. ಓಕೆ, ಆಮೇಲೆ ಬಾಡಿ ಮಾತ್ರ ಫೈಬರ್ದು ಬರುತ್ತೆ ಇದರೊಳಗೆ. ಓಕೆ, ಸ್ವಲ್ಪ ವೇಟ್ ಕಮ್ಮಿ ಇರಲಿ ಅಂತ. ಕಮ್ಮಿ ಇರಲಿ. ಆಮೇಲೆ ಅದರಲ್ಲಿ ಏನಿದೆ ನಿಮಗೆ 400 to 500 ಮಟ್ಟ ಫೀಟ್ ಹೋಗುತ್ತೆ. 400 to 500 ಫೀಟ್. 400 to 500 ಇಂಡಿಯನ್ ಮೇಡ್. ಇವೆಲ್ಲ ಆ್ಯಕ್ಚುಲಿ ಎಲ್ಲ ನೋಡ್ತಾ ಇರೋಂಥದ್ದು ಕೂಡ ಎಲ್ಲದು ಇಂಡಿಯನ್ ಮೇಡೇ. ಬಟ್ ಇಲ್ಲಿ ನೀವು ತೊಗೊಬೇಕು ಅಂತಂದರೆ ನಮಗೆ ಎಸ್ಪೆಷಲಿ ಇಲ್ಲಿ ನಾರ್ತ್ ಕರ್ನಾಟಕದಲ್ಲಿ ನಾವು ಕೂಡ ಇಲ್ಲಿ ಇರ್ಬೇಕಾದ್ರೆ ನಮ್ಗೆ ಆ ಟೈಮಲ್ಲೂ ಕೂಡ ಅಪ್ಪ ಇಲ್ಲಿ ಮಾರ್ಕೆಟಲ್ಲಿ ಅಡ್ಡಾಡ್ತಾ ಇರ್ಬೇಕಾದ್ರೆ ಎಲ್ಲ ಹೇಳ್ತಾ ಇರ್ತಿದ್ರು, ಇಲ್ಲ ಅಲ್ಲಿ ಗನ್ ಎಲ್ಲ ಸೇಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಮಗೆ ಅದು ಆ ಟೈಮಲ್ಲಿ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ, ಓಕೆ ಯಾವ ಥರದ್ದು ಏನು ಪ್ರೊಸೆಸ್ಸು ಅಂತ ಹೇಳ್ಬಿಟ್ಟು. ಬಟ್ ತೋಟಕ್ಕೆಲ್ಲ ಹೋದಾಗೆಲ್ಲ ಅದು ಎಳ್ನೀರಿಗೆಲ್ಲ ಫೈರ್ ಮಾಡಿ ಅವೆಲ್ಲ ನೋಡೋವಂಥದ್ದು, ಟೆಸ್ಟ್ ಮಾಡೋವಂಥದ್ದೆಲ್ಲ ಮಾಡ್ತಾ ಇರ್ತಿದ್ರು. ಈಗ ಇವೆಲ್ಲ ನೋಡ್ಕೊಂಡ್ಮೇಲೆ ಇನ್ನೊಂದು ನಿಮಗೆ ಏನಿರುತ್ತೆ ಅಂತಂದರೆ ಪ್ರಾಪರು ನಾರ್ಮಲ್ ಏನು ಯೂಸ್ ಮಾಡ್ತಾರೆ ಲೈಸೆನ್ಸ್ಡ್ ಇರುತ್ತೆ. ಸೊ ಇದಕ್ಕೆ ಡಿಫ್ರೆನ್ಸ್ ಎಲ್ಲ ಏನಿರುತ್ತೆ ಅಂತಂದರೆ ಆಬ್ವಿಯಸ್ಲಿ ಅದು ಸೆಲ್ಫ್ ಡಿಫೆನ್ಸ್ಗೋಸ್ಕರ, ಇಲ್ಲಾಂತಂದರೆ ಬೇರೆ ಪರ್ಪಸ್ಗೋಸ್ಕರ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರ್ತಾರೆ. ಈಗ ಅಕಸ್ಮಾತ್ ಆ ಥರದ್ದು ಏನಾದ್ರು ಪಡ್ಕೊಬೇಕು ಅಂತಂದರೆ ಫಸ್ಟ್ ಅದಕ್ಕೆ ಟ್ರೈನಿಂಗ್ ಮಾಡ್ಕೊಬೇಕು. ಟ್ರೈನಿಂಗ್ ಆದಮೇಲೆ ಅವರು ರೆಫರ್ ಮಾಡ್ತಾರೆ ನಿಮಗೆ ಕಲೆಕ್ಟರ್ ಆಫೀಸಿಗೆ. ಕಲೆಕ್ಟರ್ಸ್ ಆಫೀಸಿಗೆ ಹೋದ್ಮೇಲೆ ಕಲೆಕ್ಟರ್ಸ್ ಆಫೀಸಲ್ಲಿ ಅವ್ರು ನಿಮಗೆ ಲೈಸೆನ್ಸ್ ಯಾವ ಪರ್ಪಸಿಗೆ ನಿಮ್ಗೆ ಬೇಕಾಗಿದೆ ಅಂತ ಹೇಳ್ಬಿಟ್ಟೆಲ್ಲ ಡೀಟೇಲ್ಸ್ ತೊಗೊತಾರೆ. ಆ ಡೀಟೇಲ್ಸ್ ತೊಗೊಂಡ ಮೇಲೆ ಆ ಲೈಸೆನ್ಸ್ನ ಇಲ್ಲಿ ತೋರಿಸಿದ ಮೇಲೇ ಅವರು ನಮಗೆ ಆ ಥರ ಇರೋವಂಥದ್ದು ಅಂತಂದರೆ ಲೈಸೆನ್ಸ್ಡ್ ಇರೋವಂಥದ್ದು ಮಾಡಲ್ಸ್ ಎಲ್ಲ ತೋರಿಸೋವಂಥದ್ದು. ಇಲ್ಲ ಅಂತಂದರೆ ಅದೇನಾಗುತ್ತೆ ಅವ್ರದ್ದು ಕೂಡ ಅದು ಎಥಿಕ್ಸ್ ಸ್ಪಾಯ್ಲ್ ಆಗ್ತಾ ಇರುತ್ತೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಅದಕ್ಕೋಸ್ಕರ ಈಗ ಅಗ್ರಿಕಲ್ಚರ್ ಪರ್ಪಸ್ಸು, ನಾರ್ಮಲ್ಲು ಬೇರೆ ಫಾರ್ಮ್ ರಿಲೇಟೆಡ್ ಪರ್ಪಸ್ಸು, ಇಂಜೋರ್ ಆಗದೆ ಇರೋವಂಥದ್ದಕ್ಕೆ ಇರೋವಂಥದ್ದೆಲ್ಲ ಗನ್ಸ್ ಇದು. ಸೊ ಇವೆಲ್ಲ ಯೂಶ್ವಲಿ ಹೈಯೆಸ್ಟ್ ಸೆಲ್ಲಿಂಗು. ಈ ಥರದ ವೀಡಿಯೋ ನಾವು ಅಂತೂ ನೋಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಇವತ್ತು ಬಂದು ಫಸ್ಟು ನಾವು ತಿಳ್ಕೊಂಡ್ವಿ ಯಾವ ಥರ ಆಗುತ್ತೆ, ಏನೇನು ಪ್ರೊಸೀಜರ್ ಇರುತ್ತೆ, ಏನೇನು ಮಾಡಿರ್ತಾರೆ ಅಂತ. ಅದಾದಮೇಲೆ ಈ ಸೆಕ್ಷನಿಗೆ ಬಂದರೆ, ಸೊ ಇದನ್ನು ತೊಗೊಂಡ್ರೆ ಅದು ಒರಿಜಿನಲ್ ಏನು ತೊಗೊಂಡಿರ್ತಾರೆ ಲೈಸೆನ್ಸ್ ಇರುತ್ತಲ್ಲ ಅದಕ್ಕೆ ಈ ಕವರ್ ಇರೋವಂಥದ್ದು. ಸೊ ನಾರ್ಮಲ್ ನಾವು ಏರ್ ಗನ್ ತೊಗೊಂಡ್ರೆ ಅದಕ್ಕೆ ಬಂದ್ಬಿಟ್ಟು ಈ ಸ್ಮಾಲ್ ಏರ್ ಗನ್ಗೆ ಈ ಕವರ್ ಇದೆ. ಇದೊಂದು 800, 850 ಇದೆ. ಇದು 1500 ಏನೋ ಇದೆ. ಸೊ ಅಷ್ಟಿದೆ. ಮತ್ತು ಬೇರೆ ಕವರ್ಸು, ಬೇರೆ ಅದಕ್ಕೆ ಬೇಕಾಗಿರೋವಂಥದ್ದು ಬೆಲ್ಟು, ಅದು ಇದು ಅವೆಲ್ಲದು ಕೂಡ ಇರೋವಂಥದ್ದು ಇಲ್ಲಿ. ಸೊ ಅಷ್ಟೇ ಇವತ್ತಿಗೆ. ಆ್ಯಕ್ಚುಲಿ ಇದೊಂದು ಪ್ರಾಪರ್ ಪ್ರೊಸೀಜರು ನಾವು ಯಾವ ಥರ ನೋಡ್ಕೊತಾ ಇದ್ದೀವಿ ಅದೇ ಥರ ನಿಮ್ಗೊಂದ್ಸರಿ ತೋರ್ಸೋಣ ಅಂತ ಹೇಳ್ಬಿಟ್ಟು ಮಾಡಿರೋವಂಥದ್ದು. ಆ್ಯಕ್ಚುಲಿ ಲೈವ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅವಾಗಲಿಂದ ಟ್ರೈ ಮಾಡ್ತಾಯಿದ್ವಿ. ಬಟ್ ಏನು ಅಂತಂದರೆ ಇಲ್ಲಿ ಇಂಟರ್ನೆಟ್ ಸ್ಪೀಡ್ ಸಖತ್ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ನಮಗೆ ಇಲ್ಲಿ ಆಗಿರಲಿಲ್ಲ ಲೈವು. ಸೊ ಅದಕ್ಕೆ ವ್ಲಾಗನ್ನೇ ನಾವು ಪ್ರಾಪರ್ ಲೈವ್ ಥರ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋವಂಥದ್ದು. ಸೊ ಇನ್ನೊಂದು ಥ್ಯಾಂಕ್ಸ್ ಟು ನಮಗೆ ಇಲ್ಲಿ ಉಳ್ಳಾಗಡ್ಡಿ ಮಠ್ ಸ್ಟೋರು ಪ್ರಾವಿಷನ್ ಮಾಡ್ಕೊಂಡು ಕೊಟ್ಟಿರೋದಕ್ಕೆ, ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಅದಾದಮೇಲೆ ರಜತ್ ಉಳ್ಳಾಗಡ್ಡಿ ಮಠ್ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಮತ್ತು ನಮ್ಮ ಶೋಯಬ್ ಬಾಯ್, ಮಯ್ಯ ಎಲ್ಲರೂ ಕೂಡ ನಮಗೆ ಮಾತಾಡಿಸ್ಕೊಂಡು ಇವತ್ತು ಉಳಿಸ್ಕೊಂಡು ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿರೋವಂಥದ್ದು.
ಸೊ ಅನಿಲ್ ಅವರೇ ಥ್ಯಾಂಕ್ಸ್ ಅಲಾಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡಿರೋದಕ್ಕೆ. ನೆಕ್ಸ್ಟ್ ಟೈಮ್ ಬಂದು ನಾವು ಒಂದು ಏರ್ಗನ್ ಎತ್ಕೊಂಡು ಹೋಗೋಣ, ಒಂದು ಪಿಸ್ತೂಲು. ಸೊ ಅಷ್ಟೇ ಇವತ್ತಿಗೆ. ವಿಡಿಯೋ ಇಷ್ಟ ಆಗಿದ್ದಿದ್ರೆ, ನಿಮ್ಗೆ ಏನಾದ್ರು ಕಲ್ತ್ಕೊಂಡಿದ್ದಿದ್ರೆ, ಏನಾದ್ರು ಇನ್ಫಾರ್ಮೇಷನ್ ನಿಮ್ಗೆ ಬಂದಿದ್ದಿದ್ರೆ ಲೈಕ್ ಮಾಡ್ಕೊಂಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಬಾಯ್. Never not, never under yard, never ever, I'm forever on. Check my repertoire, check my repertoire, don't check me not. Let's just check some involved. I've been feeling like I'm next to God, next to God, next to God.